ಕುಮಾರಣ್ಣನ ಮುಖಾಂತರ ಡೈರೆಕ್ಟಾಗಿ ನಾನು ನಿಮಗೆ ತೋಟದ ಮನೆಯಲ್ಲಿ ಭೇಟಿ ಮಾಡಿಸಿ ಡೈರೆಕ್ಟಾಗಿ ನಾನು ಕೊಡಿಸ್ತೀನಿ ಅಂತ ಟಿಕೆಟ್ ಕೊಡಿಸೋದ್ರ ಬಗ್ಗೆ ನಾನು ವಿಚಾರ ನಾನು ಮಾತಾಡ್ತೀನಿ. ಒಂದು ಚಂದನ್ ಅವರೇ, ನಿಮಗೂ ಡ್ರೋನ್ ಪ್ರತಾಪ್ ಅವ್ರಿಗೂ ಪರಿಚಯ ಆಗಿ ಎಷ್ಟು ವರ್ಷ ಆಯಿತು? ಹೆಚ್ಚು ಕಮ್ಮಿ ಒಂದು 7-8 ತಿಂಗಳಾಗಿರಬೇಕು ಸರ್, 7-8 ತಿಂಗಳಿರಬೇಕು. ಸೆಕೆಂಡು ಅವರು ಸ್ಟಾರ್ಟ್ ಮಾಡ್ತಾರಲ್ಲ, ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ವರ್ಷನ್ ಅವರು ಸೆಕೆಂಡ್ ಟೈಮ್ ಡ್ರೋನ್ ಹಾರ್ಸೋಕ್ಕೆ ಇದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಸ್ಟಾರ್ಟ್ ಮಾಡಿದ್ದೆ ನಮ್ಮೂರಲ್ಲಿ. ಆ್ಯಂಡ್ ಆವಾಗಲೇ ಅವ್ರಿಗೆ ಆ ಹೆಲ್ಪ್ ಬೇಕಾಗಿತ್ತು, ಅವ್ರ ಬ್ಯಾಕಪ್ ಬೇಕಾಗಿತ್ತು. ಸೊ ಆ ಟೈಮಲ್ಲಿ ನನ್ನನ್ನು ಹೆಲ್ಪ್ ಕೇಳಿದ್ರು. ನಾನು ನಮ್ಮ ಲೊಕ್ಯಾಲಿಟೀಲಿ ನಮ್ಮ ಜನನೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಬಟ್ ಏನಕ್ಕೆ ಸಪೋರ್ಟ್ ಮಾಡಿದ್ರು ಅಂದರೆ, ನನಗೆ ತುಂಬ ಜನ ಪ್ರಶ್ನೆ ಕೇಳಿದ್ರು, ಹಿಂಗಿದ್ದವನ್ನ ಈಗ ಕರ್ಕೊಂಬಂದ್ಬಿಟ್ಟು ನೀನು ಸಡನ್ನಾಗಿ ಈ ಥರ ಹೆಲ್ಪ್ ಮಾಡ್ತಾ ಇದೆಯಲ್ಲ, ಏನು ರೀಸನ್ನು ಅಂದರು. ನನಗೇನಿತ್ತು, ಏನೋ ಚೇಂಜ್ ಆಗ್ತಾನೆ, ನೆಕ್ಸ್ಟು ಚೇಂಜ್ ಆಗ್ತಾರೆ ಬಿಡು ಅಂತಂದ್ಬಿಟ್ಟು ನಾನು ಆ ಇಂಟೆನ್ಷನಲ್ಲಿ ನಾನು ಇದು ಮಾಡಿದೆ ಸರ್. ಅಷ್ಟೇ, ಅವ್ರನ್ನ ಅಪ್ರೋಚ್ ಮಾಡಿದೆ. ನನಗೆ ಅವ್ರಿಗೆ ಜನಕ್ಕೆಲ್ಲ ಅಪ್ರೋಚ್ ಮಾಡಿದೆ, ಬಿಡಿ ಚೇಂಜ್ ಆಗಿದ್ದಾನೆ, ಒಬ್ಬ ಮನುಷ್ಯ ಚೇಂಜ್ ಆಗುವಾಗ ನಾವು ಅವ್ರಿಗೆ ಟೈಮ್ ಕೊಡೋದು ಸರ್ವೇ ಸಾಮಾನ್ಯ. ಅವ್ರು ಚೇಂಜ್ ಆಗೋಕ್ಕೆ ಟೈಮ್ ಕೊಟ್ಟು, ಆಮೇಲೆ 3 ವರ್ಷ ಆಗಿದೆ, 2-3 ವರ್ಷ ಆಗಿದೆ, ಎಲ್ಲ ಅಲಿಗೇಷನ್ಸು ಆಗಿ, ಬಟ್ ಇವಾಗಾದರೂ ಚೇಂಜ್ ಆಗಿ ಅವರು ಹೊರಗಡೆ ಒಳ್ಳೆ ವ್ಯಕ್ತಿ ಆಗಿ ಬರ್ಬೋದು. ನಾವು ತಿರ್ಗಾ ಅವ್ರನ್ನ ಟಾರ್ಗೆಟ್ ಮಾಡೋದು ತಪ್ಪು ಅಂತ ನಾನೇ ತುಂಬ ಜನಕ್ಕೆ ತಿಳಿ ಹೇಳಿ, ಆಮೇಲೆ ನಾನು ಇದು ಮಾಡಿದೆ ಸರ್. ಇನ್ನು ಆ ವಿಚಾರನ ಪ್ರಸ್ತಾಪ ಮಾಡಬೇಡಿ ಅಂದ್ಬಿಟ್ಟು ನಾನು ಕೂಡ ಅವನ್ನ ತುಂಬ ಪರ್ಸ್ನಲಾಗಿ ನಂಬಿ ನಾನು ಅದನ್ನು ಇದು ಮಾಡಿಕೊಂಡೆ ಸರ್, ಒಪ್ಕೊಂಡೆ. ಅವನ್ನ ತೊಗೊಂಡೆ ಸರ್, ಹತ್ರ ಮಾಡೋಣ ಅಂತಂದ್ಬಿಟ್ಟು ಅವ್ನಿಗೆ ಡ್ರೋನ್ ಫ್ಲೈ ಮಾಡೋದಕ್ಕೆ ಇದಕ್ಕೆಲ್ಲ ನಾನು ಅವನಿಗೆ ಹೆಲ್ಪ್ ಮಾಡಿದೆ. ಫಸ್ಟ್ ಟೈಮ್ ಡ್ರೋನ್ ಫ್ಲೈ ಮಾಡಿದ್ದು ನಮ್ಮೂರಲ್ಲೇ ತಳಗೋದಿಲಿ. ಆಮೇಲೆ ಈವನ್ ಫಸ್ಟ್ ಟೈಮ್ ಅವನಿಗೆ ನಮ್ಮ ಮನೇಲೇ ಬರ್ಡೇ ಪಾರ್ಟಿ ಮಾಡಿದ್ದೀವಿ ನಮ್ಮ ಮನೇಲೇ ಅವ್ರದ್ದು. ಆಮೇಲೆ ಸ್ವಲ್ಪ ಈಗೋಯಿಸ್ಟಿಕ್, ನಮ್ಮ ಹತ್ರ ಇಲ್ಲ ಅಂದರೂ ನಾನು ತುಂಬ ಜನದ ಹತ್ರ ಒಂದು ಒಡ್ಡಾಟ ನೋಡ್ತಿದ್ದೇನೋ ಒಂಥರ ನಾನು, ಅಥವಾ ಅನ್ನೋದು ಇವೆಲ್ಲ ಬಿಟ್ಟುಬಿಟ್ಟು ನಾವು ಎಂಥ ದೊಡ್ಡವರಾದರೂ ನಾವು ಕಾಮನ್ ಆಗಿದ್ರೇ ನಮ್ಗೆ ಇವತ್ತು ಏನಿದ್ರು ಅದೇ ನಮ್ಮ ಪರ್ಸನಾಲಿಟಿ. ನಾವು ಅದನ್ನು ಬಿಟ್ಟು ಈಗೋ ತೋರಿಸ್ಕೊಂಡಿರೋದು ಸರಿ ಇರಲ್ಲ ಅಂತ ತುಂಬ ನಾನು ಅವ್ರಿಗೆ ಅಡ್ವೈಸ್ ಮಾಡಿದ್ದೀನಿ. ಬಟ್ ತಿರ್ಗಾ ಅವರು ಇದು ಮಾಡಿಲ್ಲ ಸರ್, ಏನು ತೊಗೊಂಡಿಲ್ಲ. ಆ್ಯಂಡ್ ಈವನ್ ನಾನು ಒಂದು ಬಿಗ್ ಬಾಸ್ಗಿಂತ ಬರೋದಕ್ಕೆ 2 ದಿವಸ ಮುಂಚೆನೂ ಕೂಡ ಸಾರಂಗ್ ಬಂದು ಒಂದು ಸುಮಾರು ಮಾಧ್ಯಮಗಳಿಗೆ ಅವನು ಇಂಟರ್ವ್ಯೂ ಕೊಟ್ಟಾಗ ನಾನು ಅವ್ನ ಸಾರಂಗಿಗೆ ಕೂಡ ನಾನು ಹೇಳಿದ್ದೀನಿ ಏನಂತ, ಬೇಡ ಸಾರಂಗ್, ಯಾಕೆ ಸದ್ಯಕ್ಕೆ ಬೇಡ, ಪ್ರತಾಪ್ ಬರಲಿ, ಈಚೆ ಕಡೆ ಎಲ್ಲ ಸಾಲ್ವ್ ಮಾಡ್ತಾರೆ, ಆಮೇಲೆ ಮಾತಾಡೋಣ ಅಂತ. ಬಟ್ ಅವರು ಆ ಆ್ಯಂಗಲಲ್ಲಿ ಇಲ್ಲವೇ ಇಲ್ಲ ಸರ್, ಅವರು ಕಂಪ್ಲೀಟಾಗಿ ಅವರು ಆ ಆ್ಯಂಗಲ್ ಇಲ್ಲ. ಅದಕ್ಕೆ ನನಗೆ ಬೇಜಾರಾಗಿ ನಾನು ಹೋಗಿ ಇದು ಕೊಟ್ಟೆ ಸರ್, ಕಂಪ್ಲೇಂಟ್ ಕೊಟ್ಟೆ ಈ ಸಲ. ಏನದು ವಂಚನೆ ಮಾಡಿದ್ದೀರಾ ಅಂತ ಹೇಳಿದ್ರಲ್ಲ, ಯಾವ ರೂಪದಲ್ಲಿ, ಏನು, ಎಷ್ಟು ದುಡ್ಡು ಕೊಟ್ರಿ ನೀವು, ಯಾವ ರೂಪದಲ್ಲಿ ಕೊಟ್ರಿ ಸರ್? ಅದು ನನ್ನ ಮನೇಲೇ ನಾನು ಕ್ಯಾಶ್ ಕೊಟ್ಟಿದ್ದೀನಿ 2 ಲಕ್ಷ ರೂಪಾಯಿ. ಬಟ್ ಟಿಕೆಟ್ ವಿಚಾರವಾಗಿ ವಂಚನೆ ಆಗಿರೋದು. ನಾನು ಆಮೇಲೆ ಇನ್ನೊಂದೇನು, ನಾನೇನು ಅಷ್ಟು ಮೂಢ ಅಲ್ಲ, ಬಟ್ ಇವರು ಆ ಥರ ಕನ್ವಿನ್ಸ್ ಮಾಡಿದ್ರು ನನಗೆ. ಏನಂದರೆ ಕುಮಾರಸ್ವಾಮಿ ಅವರು 5 ಲಕ್ಷ ಕೊಟ್ಟಿದ್ರಲ್ಲ, ಅದೊಂದು ಪಾರ್ಟ್ ಇತ್ತು. ಆಮೇಲೆ ತಿರ್ಗಾ ಇವರು ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿದ್ರು ನನಗೆ, ಇಲ್ಲ ನಾನು ಕೊಡಿಸ್ತೀನಿ ಡೈರೆಕ್ಟಾಗಿ, ನೀವು ಸ್ಥಳೀಕ ಲೀಡರ್ಗಳು ಆಗಲಿ, ಅಲ್ಲಿ ಸ್ಥಳೀಕ MLA ಆಗಲಿ ಏನು ಬೇಕಾಗಿಲ್ಲ, ನಾನೇ ಡೈರೆಕ್ಟಾಗಿ ನಿನಗೆ ಕೊಡಿಸ್ತೀನಿ, ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಅಂತ ಮಾತಾಡಿದ ಮೇಲೆ ನಾನು ಇದು ಮಾಡಿದೆ ಸರ್. ಹೋಗಲಿ ಅಂತ ಅಂದ್ಬಿಟ್ಟು ನಾನು ಅವ್ರ ಮಾತಿಗೆ ನಾನು ಒಪ್ಕೊಂಡೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.